ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇರೋದ್ರಿಂದ ವಿದೇಶದಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ಅವಶ್ಯಕತೆ ಇದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಶಿವರಾಜ್ ತಂಗಡಗಿ. JDS ಮಿತ್ರ ಪಕ್ಷ ಆಗಿರೋದ್ರಿಂದ ಕೇಂದ್ರ ಸಹಕಾರ ನೀಡ್ತಾ ಇಲ್ಲ ನಮಗೆ ಅಂತ ಕೊಪ್ಪಳ ನಗರದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟರು. ಪ್ರಜ್ವಲ್ ರೇವಣ್ಣರನ್ನ ಕರ್ಕೊಂಡು ಬರಬೇಕಾಗಿದ್ದು ಕೇಂದ್ರ ಸರ್ಕಾರ, ಆದರೆ JDS ಅವರ ಮಿತ್ರ ಪಕ್ಷ ಆಗಿರೋದ್ರಿಂದ ಕೇಂದ್ರ ಕೂಡ ಅಷ್ಟಾಗಿ ನಮಗೆ ಸಹಕಾರ ನೀಡ್ತಾ ಇಲ್ಲ, ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಿದೆ ಅಂತ ಹೇಳಿಕೆ ಕೊಟ್ಟರು ಶಿವರಾಜ್ ತಂಗಡಗಿ. ಬರಬೇಕಾಗಿದ್ದು ಕೇಂದ್ರ ಸರ್ಕಾರ, ಅವ್ರ ಮಿತ್ರರು, ಯಾಕಂದ್ರೆ ಅವರು ವಿದೇಶದಾಗಿದ್ದಾರೆ. FIR ಕರ್ನಾಟಕದಾಗ FIR ಆಗಿದೆ. ಕರ್ನಾಟಕದ SIT ಅವರು ಅದ್ರ ಬಗ್ಗೆ SIT ಅವರು ನೋಡಿ, SIT ಅವರು ಈಗಾಗಲೇ ಅದಕ್ಕೆ ನಮ್ಮ ಸರ್ಕಾರದಿಂದ CBIಗೆ ರೆಫರ್ ಮಾಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿಗೆ, ಗೃಹ ಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ನಾವು SIT ಅವರು ಕೆಲಸ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ವಿದೇಶದೊಳಗಿರೋದ್ರಿಂದ ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ಸಹಕಾರ ಭಾಳ ಮುಖ್ಯ. ನಮಗೆ ಕೇಂದ್ರ ಸರ್ಕಾರದವರು ಅದಕ್ಕೆ ಸಹಕಾರವನ್ನು, ನನಗೇನು ಅನ್ಸುತ್ತೆ, ಇಷ್ಟು ಜಿಲ್ಲಾ ಇದನ್ನೆಲ್ಲ ನೋಡಿದರೆ ಅವ್ರು ಹಿಡ್ಕೊಂಬರೋದು ನೋಡಿದ್ರೆ ಸಹಕಾರ ಕೊಡ್ತಾ ಇಲ್ಲ. ಯಾಕಂದರೆ ಅವ್ರ ಮಿತ್ರ ಪಕ್ಷ ಇರೋದ್ರಿಂದ ಅವ್ರು ಕೊಡೋಕತ್ತಿಲ್ಲ. ಅವರು ಸೇಫ್ ಮಾಡುತ್ತೆ ಕೆಲಸ ಕೇಂದ್ರ ಸರ್ಕಾರದವ್ರು ಮಾಡಿದ್ರೆ. ಆದರೂ ಕೇಂದ್ರ ಸರ್ಕಾರದವರು ಸಾಧ್ಯ ಇದ್ದಷ್ಟು ಕರ್ನಾಟಕ ರಾಜ್ಯದ ಮೇಲೆ ಹಾಕಿದ್ರೆ, ಯಾಕಂದ್ರೆ ನಮ್ಮ ರಾಜ್ಯದಾಗಿದ್ದರೆ ಎಲ್ಲಿದ್ದರೂ ಹಿಡ್ಕೊಂಬಂದು ಕುಂದಿರ್ಸ್ತಿದ್ವಿ, ಯಾವುದು ಬಿಡ್ತಿದ್ದಿಲ್ಲ. ನಮ್ಮ ದೇಶದಾಗಿದ್ದರೆ ರೇವಣ್ಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.